ಶ್ರೀರಾಮ ವಿದ್ಯಾ ಕೇಂದ್ರ, ಅದರಲ್ಲಿ ಶ್ರೀರಾಮ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ವತಿಯಿಂದ ನಡೀತಾ ಇರುವಂಥ ಒಂದು ದಿನದ ರಾಷ್ಟ್ರೀಯ ವಿಚಾರ ಸಂಕಿರಣ. ಅದು ನಾಡ್ದು 20ನೇ ತಾರೀಕಿಗೆ ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ನಡೆಯಲಿಕ್ಕಿದೆ. ಪ್ರತಿ ವರ್ಷ ಇದು ರಾಷ್ಟ್ರೀಯ ಚಿಂತನೆ ಒಂದು ವಿಷಯವನ್ನು ಜನಮಾನಸಕ್ಕೆ ತಲುಪಿಸುವಂಥ ಒಂದು ವಿಶೇಷವಾದಂಥ ಪ್ರಯತ್ನ. ನಾನು ಹಿಂದೆ ಹೇಳಿದ್ದೇನೆ, ಅನೇಕ ಬಾರಿ ನಮಗೆ ದೇಶ, ರಾಷ್ಟ್ರ, ಸಂಸ್ಕೃತಿ, ಧರ್ಮ ಇದೆಲ್ಲದರ ಕಲ್ಪನೆ ಒಂದು ಸ್ವಲ್ಪ ಉಲ್ಟಾಗಿಬಿಟ್ಟಿದೆ. ಅದಕ್ಕೆ ಈ ಸತ್ಯ ಒಂದು ವಿಷಯ ವಸಾಹತು ಮನೋಭಾವದಿಂದ ಭಾರತೀಯತೆಯೆಡೆಗೆ ಅಂತ. ನಾವೆಲ್ಲ ವಿದೇಶಿ ಚಿಂತನೆಯಲ್ಲಿದ್ದೇವೆ. ನಮ್ಮ ಭಾಷೆ ಇರ್ಬೋದು, ವೇಷ ಇರ್ಬೋದು, ಚಿಂತನೆಗಳಿರ್ಬೋದು, ನಾವು ನೋಡ್ತಾ ಇರುವಂಥ ಒಂದು ಆದರ್ಶಗಳು ಅಂತ ಯಾವುದಿದೆ ಅದು ಇರ್ಬೋದು. ಇದೆಲ್ಲವೂ ಕೂಡ ವಿದೇಶ, ಆ ಕಡೆಗೆ ನಾವು ನೋಡ್ತಾ ಇರುವಂಥದ್ದು. ಅವೇ ನಮಗೆ ಆದರ್ಶಗಳು ಅಂತ. ಅದರಿಂದ ಹೊರತಾಗಿ ನಮ್ಮದನ್ನು ಯೋಚನೆ ಮಾಡುವಂಥ ಚಿಂತನೆ ಬರಬೇಕು ನಮಗೆ. ಒಂದು ಸರ್ತಿ ನಮ್ಮದು ಅಂತ ಯೋಚನೆ ಮಾಡಿದಾಗ ಅನೇಕ ಸಾಧನೆಗಳನ್ನು ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ನಾನು ಬೇರೆ ಬೇರೆ ದೇಶಗಳ ಉದಾಹರಣೆ ಹೇಳಿರುವಂಥದ್ದು. ಅಲ್ಲಿಂದ ಆ ಮಾನಸಿಕತೆಯಿಂದ ಹೊರಗೆ ಬಂದು ನಮ್ಮ ತನವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಬಾರಿಯ ಈ ರೀತಿ ವಸಾಹತು ಒಂದು ಚಿಂತನೆ ಏನಿದೆ, ಆ ಮನೋಭಾವನೆಯಿಂದ ಭಾರತೀಯತೆಯ ಕಡೆಗೆ ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡು ಈ ಚಿಂತನೆ ಈ ಬಾರಿ ವಿಚಾರ ಸಂಕಿರಣ ನಡೆಯುತ್ತೆ. ಅದಕ್ಕೆ ಉದ್ಘಾಟನೆಗೆ ರಂಗನಾಥ್ ಭಾರದ್ವಾಜ್ ಅಂತ ನಿಮಗೆಲ್ಲ ಪರಿಚಯ ಇರುವಂಥವ್ರು, TV9ನ ನಿರೂಪಕರು ಮತ್ತು ಸಂಪಾದಕರು, ಅವರು ಉದ್ಘಾಟನಾ ಸಂದರ್ಭದಲ್ಲಿರ್ತಾರೆ. ಅದಾದಮೇಲೆ ಡಾಕ್ಟರ್ ಆರತಿ VP ಅಂತ, ಅವರನ್ನು ನಿಮಗೆಲ್ಲ ಪರಿಚಯ ಇರ್ತದೆ. ಸ್ಥಾಪಕರು ವಿಭವ ಅಕಾಡೆಮಿ ಬೆಂಗಳೂರು. ಆಮೇಲೆ ಆಡಳಿತ ಮತ್ತು ನ್ಯಾಯಾಂಗದ ವ್ಯವಸ್ಥೆ ಮನೋಭಾವದಿಂದ ಮುಕ್ತವಾಗುವಂಥ ಅಂತ ಹೇಳುವಂಥ ವಿಷಯದಲ್ಲಿ ರಾಜೀವ್ ಕುರಿಚಿ ಅಂತ, ಹಿಂದಿನ ಶಾಸಕರು, ಕುರಿಚಿ ವಿಧಾನಸಭಾ ಕ್ಷೇತ್ರದ. ಇನ್ನೊಂದು ರೋಹಿತ್ ಚಕ್ರತೀರ್ಥ, ಭಾರಿ ಸುದ್ದಿಯಲ್ಲಿದ್ದಂಥ ಮನುಷ್ಯ. ಅವರು ಲೇಖಕರು, ಚಿಂತಕರು, ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯಲ್ಲಿದ್ದರು. ಅವರು ಶಿಕ್ಷಣ ಇತಿಹಾಸದ ಮೇಲೆ ಒಂದು ಚರ್ಚೆ ಅಂತ ಆ ವಿಷಯವನ್ನು ಹೇಳಿರ್ತಾರೆ. ಕೊನೆಯ ಅವಧಿ ಮುಕ್ತ ಚಿಂತನೆ ಮತ್ತು ಸಮಾರೋಪ ರಘುನಂದನ್ ಅಂತ, ಅಖಿಲ ಭಾರತೀಯ ನಮ್ಮದೊಂದು ಮತ್ತು ಪ್ರಜ್ಞಾ ಪ್ರವಾಹ ಅಂತ, ನಿಜವಾದ ಚಿಂತನೆ ಭಾರತದ್ದೇನು ಅಂತ ಹೇಳುವಂಥ ಒಂದು ಸಂಘಟನೆ ಇದೆ, ಪ್ರಜ್ಞಾ ಪ್ರವಾಹ ಅಂತ. ಅದರ ಅಖಿಲ ಭಾರತ ಟೋಳಿ ಸದಸ್ಯರು. ಇಷ್ಟು ಜನ ಇದ್ದು ಬರುವಂಥವರಿಗೆಲ್ಲರಿಗೂ ಮಾರ್ಗದರ್ಶನ ಮಾಡುವರಿದ್ದಾರೆ. ಒಂದು ಹೊಸ ದಿಕ್ಕಿನಂತ ನಾವು ಕೊಡ್ತಾ ಇದ್ದೇವೆ. ಅನೇಕ ಕಡೆಗಳಲ್ಲಿ ವಿಚಾರ ಸಂಕಿರಣ ಮಾಡ್ತಾರೆ. ಯಾವುದೋ ಫಿಸಿಕ್ಸ್ ಅಂದಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಅದು ಮ್ಯಾಥಮೆಟಿಕ್ಸು. ನಾವು ಅದನ್ನು ಹೆಚ್ಚು ಯೋಚನೆ ಮಾಡದೆ ನೇರ ದೇಶಕ್ಕೆ ಸಂಬಂಧಪಟ್ಟ ಮೂಲ ಚಿಂತನೆ ಇರೋದೇ ಅಲ್ಲಿ. ಉಳಿದದೆಲ್ಲ ತನ್ನೇ ತಾನೇ ಬಂದುಬಿಡ್ತೇವೆ. ಒಂದು ಸತಿ ಇದು ನನ್ನ ದೇಶ, ಇದು ನನ್ನ ಇತಿಹಾಸ, ಇದು ನನ್ನ ಹಿರಿಯರ ಸಾಧನೆಗಳು ಅಂತ ಯೋಚನೆ ಮಾಡಿದರೆ ನಾವು ಬದಲಾಗ್ತೇವೆ. ನಾವು ಆ ದೃಷ್ಟಿಯಿಂದ ಇದು ಇರ್ತಾ ಇರೋದು.